ನಮಸ್ಕಾರ ಎಲ್ಲರಿಗೂ. ಈ ದಿನದ ವಿಶೇಷ ವಿಡಿಯೋ ಪಂಚಮಿ ಹಬ್ಬ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದ್ದೀವಿ ಅಂತಂದೇಳಿ. ಕೃಷ್ಣನ ತೊಗೊಂಬಂದಿದ್ವಿ, ಉಡುಪಿಗೆ ಹೋಗಿದ್ವಿ. ಉಡುಪಿಯಿಂದ ಕೃಷ್ಣನ ತರಿಸಿದ್ದೆ ನೋಡಿ. ಅಲ್ಲಿ ಕೃಷ್ಣನ ಅಭಿಷೇಕ ಕೊಟ್ಟಿದ್ವಿ, ಅಭಿಷೇಕದಿಂದ ತೊಗೊಂಬಂದು ಪೂಜೆ ಮಾಡಿದ್ವಿ. ಇಲ್ಲಿ ಮನೆಯಲ್ಲಿ ಬೆಳ್ಳಿ ನಾಗಪ್ಪನಿಟ್ಟು ಒಂದು ಬೌಲಲ್ಲಿ ಅದಕ್ಕೆ ಎಲ್ಲರೂ ಹಾಲು ಹಾಕಿದ್ವಿ. ನಮ್ಮ ಮನೆಯಲ್ಲಿ ಕಡಲೆಕಾಳು, ಅವರೆಕಾಳು, ಅದನ್ನು ಉಪ್ಪು ಇಲ್ಲದೇ ಬೇಯಿಸಿ ಹಾಲು ಹಾಕೋದು ನಮ್ಮದು ಪದ್ಧತಿ ಇರೋದು. ಅದೇ ರೀತಿ ಎಲ್ಲರೂ ನಮ್ಮ ಮನೆಯಲ್ಲಿ ಮಗ, ಸೊಸೆ, ಮೊಮ್ಮಕ್ಕಳೆಲ್ಲ ಸೇರಿ ಹಾಲು ಹಾಕಿದ್ವಿ. ಈಗ ಒಂದು ಸಣ್ಣ ಹಾಡು ನನ್ನಿಂದ. ಪಂಚಮಿ ಹಬ್ಬ ಬಂತು ಬಾ ನನ್ನ ತಂಗಿ ತವರಿಗೆ, ಪಂಚಮಿ ಹಬ್ಬ ಬಂತು ಬಾ ನನ್ನ ತಂಗಿ ತವರಿಗೆ. ನೀ ಹುಟ್ಟಿ ಬೆಳೆದ ಊರಿಗೆ, ನೀ ಹುಟ್ಟಿ ಬೆಳೆದ ಊರಿಗೆ, ಹಾಲು ಹೊಯ್ಯಾಕ ದೇವರಿಗೆ, ಹಾಲು ಹೊಯ್ಯಾಕ ದೇವರಿಗೆ. ಮಿಂಚಿ ಹೋದಳು ಅವ್ವ ಏನಂತ ಬರಲೋ ತವರಿಗೆ, ಮಿಂಚಿ ಹೋದಳು ಅವ್ವ ಏನಂತ ಬರಲೋ ತವರಿಗೆ. ತಂಗಿಯ ಪ್ರೀತಿ ಬಹು ನಿನಗೆ, ತಂಗಿಯ ಪ್ರೀತಿ ಬಹು ನಿನಗೆ, ಅತ್ತಿಗೆ ಅಧಿಕಾರ ಮನ್ಯಾಗ, ಅತ್ತಿಗೆ ಅಧಿಕಾರ ಮನ್ಯಾಗ. ಪಂಚಮಿ ಹಬ್ಬ ಬಂತು ಬಾ ನನ್ನ ತಂಗಿ ತವರಿಗೆ, ಪಂಚಮಿ ಹಬ್ಬ ಬಂತು ಬಾ ನನ್ನ ತಂಗಿ ತವರಿಗೆ. ನೋಡಿ, ಎಲ್ಲದನ್ನೂ ಇಟ್ಟು ನಾವು ನೀಟಾಗಿ ಎಲ್ಲರೂ ಸೇರಿ ಹಾಲು ಹಾಕಿದ್ವಿ. ನೆಕ್ಸ್ಟ್ ಏನಪ್ಪ ಅಂತಂತಂದರೆ ನೈವೇದ್ಯ ಮಾಡಿ, ಆ ಉಂಡೆ ಮತ್ತು ಕಾಳನ್ನು ಮಾತ್ರ ನೈವೇದ್ಯ ಮಾಡೋದು ನಾವು. ಈ ಥರ ಕೆಲವ್ರ ಮನೆಗೆ ಏನು ಕರಿಗಡುಬು ಅವನ್ನೆಲ್ಲ ಮಾಡ್ತಾರೆ, ಬಟ್ ನಮ್ಮ ಮನೆಯಲ್ಲಿ ಆ ಥರ ಪದ್ಧತಿ ಯಾವುದೂ ಇಲ್ಲ. ಆಮೇಲೆ ಮನೆಗೆಲ್ಲ ಸ್ವಲ್ಪ ಧೂಪ ಹಾಕ್ತಾರಲ್ಲ, ಅದನ್ನು ಹಾಕಿದ್ವಿ. ನೋಡಿ, ಈ ರೀತಿ ನಾವು ಉಂಡೆ ಮತ್ತು 2 ಕಾಳನ್ನ ಇಟ್ಟು ಒಂದೆರಡು ಮನೆಗಾದ್ರೂ ಹಂಚ್ತೀವಿ. ಮೊನ್ನೆ ರೊಟ್ಟಿ ಹಬ್ಬನೂ ಸಹ ಅದೇ ರೀತಿ ಹಂಚಿದ್ವಿ. ಈಗ ನಾವು ಉಂಡೆ ಹಬ್ಬನ ಸಹ ಇದೇ ರೀತಿ 2 ಥರದ ಕಾಳು ಮತ್ತು ಉಂಡೆ, ನಮ್ಮ ಮನೇಲಿ ಏನು ಮಾಡಿರ್ತೀವಲ್ಲ ಉಂಡಿನ, ಈ ಸಲ 2 ಥರದ ಉಂಡೆ ಮಾಡಿದ್ವಿ. ಜಾಸ್ತಿ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಮಕ್ಕಳು ತಿನ್ನೋಕೆ ಬೇಜಾರು ಮಾಡ್ಕೊತಾರೆ. ಅದಕ್ಕೋಸ್ಕರ ಯಾವುದೇ ಬೇಡ ಅಂತಂದೇಳಿ ಶೇಂಗಾ ಮತ್ತು ಎಳ್ಳು ಅಷ್ಟನ್ನೇ ಮಾಡಿ ನೈವೇದ್ಯ ಮಾಡಿದ್ವಿ. ಪ್ರತಿ ಸಲನೂ ನಾವು ಗುಳಿಗೆ ಶೇವ್ದು ಮಾಡ್ತಿದ್ದೆ. ನೆಕ್ಸ್ಟ್ ಮರುದಿವಸ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ವಿಶೇಷ ಗಂಗೆ ಪೂಜೆ ಮಾಡ್ತೀವಿ. ಮೊದಲೆಲ್ಲ ಬಾವಿಗೆ ಹೋಗಿ ನೀರು ಸೇದ್ಕೊಂಡು ಅಲ್ಲೇ ದಮ್ಗಿ ತುಂಬಿಟ್ಟು ಪೂಜೆ ಮಾಡಿಕೊಂಡು 5 ಜನ ಗುಡಿ ತುಂಬಿ ಮನೆಗೆ ಬರ್ತಿದ್ವಿ. ಈಗ ಕಂಪ್ಯೂಟರ್ ಯುಗ, ಕಲಿಗಾಲ, ಏನೂ ಮಾಡಲಿಕ್ಕಾಗೋದಿಲ್ಲ. ಮನೆಯಲ್ಲೇ 24x7 ನೀರು ಬರುತ್ತಲ್ಲ, ಅದನ್ನೇ ಒಂದು ತಂಗಿ ಒಳಗೆ ಇಟ್ಕೊಂಡು ಅಲ್ಲೇ ನಲ್ಲಿ ಹತ್ರನೇ ಬಾಗಿಲಲ್ಲಿ ಸೀರೆ ಏರಿಸಿ 2 ಉಡಿ ಇಟ್ಟು ನೈವೇದ್ಯ ಮಾಡಿ ಕಾಯಿ ಒಡೆದು ಪೂಜೆ ಮಾಡಿದ್ವಿ. ಹಾಗೆ ನೋಡಿ, ಅಲ್ಲಿ ಭರಮಪ್ಪ ಅಂತಂದು ತೋರಿಸ್ತೀನಲ್ಲ, ಈ ಭರಮಪ್ಪನ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತೀನಿ ನಿಮಗೆ. ನಾವು ಗಂಗೆ ಪೂಜೆ ಮಾಡುವಾಗ ಎಲ್ಲೇ ಮಾಡಲಿ ನೀವು, ಒಂದು ಹರಿಹರ ಅಂತೀನಿ, ಒಟ್ಟು ಧರ್ಮಸ್ಥಳ ಹಂಗೆ ಏನಾದರೂ ನದಿ ಇದ್ದತ್ತಲ್ಲಿ ಹೋದ್ರೂ ಸಹ ನಾವು ಈ ರೀತಿ 5 ಕಲ್ಲನ್ನಿಟ್ಟು ಪೂಜೆ ಮಾಡ್ತೀವಿ. ಈಗ ನೋಡಿ, ಬಾಲ ಮುತ್ತೈದರಿಗೆ ಅಂದ್ಕೊಂಡೇಳಿ ನಾವು 2 ಉಡಿ ಇಟ್ಟಿದ್ನೆಲ್ಲ ಇಬ್ಬರಿಗೂ ಅವ್ರಿಗೆ ನೋಡಿ ಅವ್ರಿಗೆ ಹಚ್ಚಿದ್ದೆ. ಪದ್ಧತಿ ಕಲೀಲಿ ಅನ್ನೋ ಉದ್ದೇಶದಿಂದ ಒಬ್ರಿಗೊಬ್ರು ನೀವೆಲ್ಲ ಹೇಳ್ಕೊಟ್ಟೆ ಮಾಡಿದರು. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.